ಎಲ್ಲ ರೈತ ಬಾಂಧವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಸೊ ಈ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಅಡಿಕೆ ತೋಟದಲ್ಲಿ ಕುಂಬಳನ ಬೆಳೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಈ ದಿನ ತರೀಕೆರೆ ತಾಲೂಕು ಲಕ್ಷ್ಮೀ ಸಾಗರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ತಮ್ಮ ಹೆಸರು? ಸಿದ್ದೇಶ್ ಅಂತ. ಸೊ ಇದು ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ? ಇದು 5 ಎಕರೆ. 5 ಎಕರೆ ಅಡಿಕೆ ತೋಟ. ಸೊ ಇದೆಷ್ಟು ತಿಂಗಳಿಂದ ನೀವು ಈ ಕುಂಬಳನ ಹಾಕಿದ್ವಿ? ಆ್ಯಕ್ಚುಲಿ ನಾವು ಒಂದು 3 ಮಂತ್ಸ್ ಬ್ಯಾಕ್ ಹಾಕಿದ್ದು. ಸೊ ನಮಗೆ ಕನ್ಸಲ್ಟ್ ಮಾಡಿ ಎಷ್ಟು ತಿಂಗಳಾಯಿತು? 4 ಮಂತ್ಸ್ ಆಗಿದೆ. 4 ಮಂತ್ಸ್ ಆಗಿದೆ. 4 ಮಂತ್ಸ್ ಆಗಿದೆ. ಸೊ ನಮ್ಮ ಕ್ಲಿನಿಕ್ಗೆ ಬಂದಾಗ, ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸಿಗೆ ಬಂದಾಗ ಸೊ ಏನೇನು ಮಾಹಿತಿ ಕೊಟ್ಟಿದ್ದೀವಿ? ನೀವು ಇಲ್ಲಿ ತೋಟದಲ್ಲಿ ಕಳೆ ನಿಯಂತ್ರಣ ಮಾಡಬೇಕು. ಓಕೆ. ಆಮೇಲೆ ತೋಟಕ್ಕೆ ಯಾವ ಥರ ನಾವು ಫರ್ಟಿಲೈಸರ್ ಆಗಲಿ ಮತ್ತೊಂದಾಗಲಿ ಫೀಡ್ ಮಾಡೋದಾಗಲಿ, ನೀವು ವಾಟರ್ ಯಾವ ಥರ ನಾವು ಫೀಡ್ ಮಾಡಬೇಕು. ಓಕೆ. ಆಮೇಲೆ ಇಂಟರ್ ಕ್ರಾಪ್ ಮಾಡೋದ್ರಿಂದ ಅನುಕೂಲ ಏನಾಗುತ್ತೆ, ಆಮೇಲೆ ಹಸಿರಲ್ಲೇ ಹೊದಿಕೆ ಮಾಡಿ ಅಂತ ಹೇಳಿದ್ರಿ. ಸೊ ಅದನ್ನು ನಾವು ಈಗ ಆಲ್ರೆಡಿ ಟ್ರಯಲ್ ಇಲ್ಲೇ ನೋಡ್ತಾ ಇದ್ದಾರೆ. ಸೊ ಈಗ ಹಸಿರಲ್ಲೇ ಹೊದಿಕೆಯಾಗಿ ನಿಮಗೆ ನಾವು ಇವಾಗ ಕುಂಬಳನ ಹೇಳಿದ್ದು, ಸಜೆಸ್ಟ್ ಮಾಡಿದ್ದು. ಹೌದು. ಸೊ ಈ ಕುಂಬಳನ ಹಾಕಿರೋದ್ರಿಂದ ನಿಮಗೆ ಏನೇನು ಅಡ್ವಾಂಟೇಜ್ ಆಗಿದೆ? ಅಡ್ವಾಂಟೇಜ್ ಅಂದರೆ ನಾನು ವಾಟರ್ ಫೀಡ್ ಮಾಡೋದು ಸ್ವಲ್ಪ ಕಡಿಮೆ ಆಯಿತು. ಓಕೆ. 3 ತಿಂಗಳಿಗಿಂತ ಮುಂಚೆ ನಿಮಗೆ ಏನೇನು ಕಷ್ಟ ಇತ್ತು ನೀವು ವಾಟರ್ ಮ್ಯಾನೇಜ್ಮೆಂಟಲ್ಲಿ? ವಾಟರ್ ಮ್ಯಾನೇಜ್ಮೆಂಟೇ ತುಂಬ ಪ್ರಾಬ್ಲಮ್ ಆಗಿತ್ತು ನಮಗೆ ಆ್ಯಕ್ಚುಲ್ ಆಗಿ. ಇದು ಹಾಕಿದ್ಮೇಲೆ ವಾಟರ್ ನಮಗೆ ಮಾಯಿಶ್ಚರ್ ಹಂಗೆ ಕಾಪಾಡ್ಕೊತಾ ಇದ್ದೀನಿ. ತುಂಬಾ ದಿನ ಮಾಯಿಶ್ಚರ್ ಇರುತ್ತೆ. ತುಂಬ ದಿನನೇ ಮಾಯಿಶ್ಚರ್ ಇದೆ. ಆಲ್ಮೋಸ್ಟ್ 20 ಡೇಸ್ ಆಯಿತು. ಇನ್ನೂ ಹಸಿ ಇದೆ. ಇನ್ನೂ ಹಸಿ ಇದೆ. ಮತ್ತೆ ಆಮೇಲೆ ಹನಿ ಬೀಸ್ ತುಂಬ ಇನ್ಕ್ರೀಸ್ ಆಗಿದೆ ನಮಗೆ. ಅಂದ್ರೆ ಈ ಬಳ್ಳಿ ಜಾತಿ ಬೆಳೆ ಹಾಕಿರೋದ್ರಿಂದ ಇದಕ್ಕೋಸ್ಕರ ನಿಮಗೆ ಜೇನುಳುಗಳು ಜಾಸ್ತಿ ಬರುತ್ತೆ. ಸೊ ಪಾಲಿನೇಷನ್ ಆಗ್ತಿರೋದ್ರಿಂದ ನನಗೆ ಬೇರೆ ತೋಟಕ್ಕೂ ನಮ್ಮ ತೋಟಕ್ಕೂ ಕಂಪೇರ್ ಮಾಡಿದ್ರೆ ಗುಳ್ಳು ಉದ್ರೋದು ಇದೆಲ್ಲ ತುಂಬಾನೇ ಅವಾಯ್ಡ್ ಆಗಿದೆ. ಸೊ ಮೂರನೇ ನೋಡ್ತಾ ಇದ್ದೀವಿ, ಪಕ್ಕದ ತೋಟದಲ್ಲೂ ನೋಡ್ತಾ ಇದ್ದೀರಿ. ಸೊ ಮತ್ತೆ ನಿಮ್ಮ ಜಮೀನಲ್ಲೇ ಖಾಲಿ ಜಮೀನಲ್ಲೂ ನೋಡ್ತಾ ಇದ್ದೀವಿ. ಸೊ ಬಳ್ಳಿ ಇಲ್ದೇ ಇರೋ ಕಡೆ ನಿಮಗೆ ಸಿಕ್ಕಾಪಟ್ಟೆ ಬೇರೆ ಕಳೆ ಬೆಳೆದಿದೆ. ಸೊ ಈ ಬಳ್ಳಿ ಕವರ್ ಆಗಿರೋ ಕಡೆ ಕಳೆ ನಿಯಂತ್ರಣ ಚೆನ್ನಾಗಿದೆ. ಸೊ ಇದರಿಂದ ನಿಮಗೆ ಏನೇನು ಅಡ್ವಾಂಟೇಜ್ ಆಗಿದೆ? ಅಡ್ವಾಂಟೇಜ್ ಅಂದರೆ ನನಗೆ ಇಳುವರಿ ಸ್ವಲ್ಪ ಲಾಸ್ಟ್ ಟೈಮ್ಗೆ ಈ ಸರಿಗೆ ನೋಡಿದಾಗ ನನಗೆ ತುಂಬ ಇನ್ಕ್ರೀಸ್ ಅಂತೂ ಕಾಣ್ತಾ ಇದೆ ಅಡಿಕೆನಲ್ಲಿ. ಓಕೆ. ಸೊ ಈಗ ಬಳ್ಳಿ ಹಾಕೋಕ್ಕಿಂತ ಮುಂಚೆ 3 ತಿಂಗಳಾಗಿದೆ ಅಂತಂದ್ರೆ, ಸೊ ಇದು ಆಗದೆ ಇದ್ದಿದ್ರೆ ಕಳೆ ನಿಯಂತ್ರಣ ಮಾಡಕ್ಕೆ ಎಷ್ಟು ಸತಿ ಕಳೆನಾಶಕ? 2-3 ಟೈಮ್ಸ್ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಕೆಮಿಕಲ್ ಸ್ಪ್ರೇ ಮಾಡಿರ್ತೀವಿ. 2-3 ಸತಿ ಕಳೆನಾಶಕ ರೌಂಡ್ ಅಪ್ ಅಂತೂ ಸ್ಪ್ರೇ ಮಾಡ್ತಾ ಇದ್ರಿ. ಸೊ ಈಗ ಅವಾಯ್ಡ್ ಆಗಿದೆ. ಅದರಲ್ಲಿ ನನಗೆ ಕುಂಬಳ ಕ್ರಾಪ್ ಇನ್ಕಮ್ ಶುರುವಾಗಿದೆ ಇದರಲ್ಲಿ. ಸೊ ಆಲ್ಮೋಸ್ಟ್ ಇದರಲ್ಲೇ ನನಗೆ ಒಂದು 30 ಟನ್ಸ್ ಸಿಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇವತ್ತಿನ ಇದರಲ್ಲೇ ನಾನು ಖರ್ಚು ಮಾಡಿರೋದು ಲೆಕ್ಕ ನೋಡಿದ್ರೆ ಅದಕ್ಕಿಂತ 10 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ನನಗೆ ಸೋರ್ಸ್ ಬಂತು. ಖಾಲಿ ಲ್ಯಾಂಡ್ ಇರೋದು ಅದಕ್ಕೆ ಖರ್ಚು ಮಾಡಬೇಕಾಗಿತ್ತು. ಸೊ ಈಗ ನನಗೆ ಇನ್ಕಮ್ ಜನರೇಟ್ ಆಗಿದೆ. ಸೊ ಈ ಕುಂಬಳ ಬೆಳೆಗೆ ಎಷ್ಟು ಖರ್ಚು ಮಾಡಿದಿರಿ ಸರ್? ಅಪ್ರಾಕ್ಸಿಮೇಟ್ ನಾನು 5 ಎಕರೆಗೆ ಒಂದು 45 to 50 ಅಂದ್ರೆ ಲೇಬರ್ಸ್ ಎಲ್ಲ ಸೇರಿದ್ರೆ ಒಂದು 50,000 ರೂಪಾಯಿ ಖರ್ಚು ಮಾಡಿದಿರಿ. 50,000. ಸೊ ಇವತ್ತು ಮಾರ್ಕೆಟ್ ಪ್ರೈಸ್ ಪ್ರತಿ ಕೆಜಿಗೆ 8 ರೂಪಾಯಿ ಅಂತೂ ಇದೆ ಸರ್. 10 ರೂಪಾಯಿ ಹೇಳಿದ್ದಾರೆ. 10 ರೂಪಾಯಿ ಹೇಳಿದ್ದಾರೆ ಇವಾಗ ಮಾರ್ಕೆಟ್ ಅಲ್ಲಿ. ಸೊ ಇವಾಗ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಟನ್ ಕೊಯ್ಬೋದು ಸರ್ ಇವಾಗಿರೋ ಕ್ರಾಪಲ್ಲಿ? 30 ಟನ್ಸ್ ಅಂತ ನಾನು ಒಂದು 30 ಟನ್ ಕೊಯ್ದ್ರು ಕೂಡ ಇವತ್ತಿನ ಒಂದು 3 ಲಕ್ಷ ರೂಪಾಯಿ ಇನ್ಕಮ್ ಆಯ್ತು. ಒಂದು 50,000 ರಿಂದ 60,000 ರೂಪಾಯಿ ಖರ್ಚು ಕಳೆದ್ರೆ 2.5 ಲಕ್ಷ ರೂಪಾಯಿ ನಿಮಗೆ ಇನ್ಕಮ್ ಸೋರ್ಸ್ ಬಂತು. ಬಟ್ ಇಂಡೈರೆಕ್ಟ್ಲಿ ನನಗೆ ಕೆಮಿಕಲ್ ಸ್ಪ್ರೇ ಮಾಡೋದು, ಅದಕ್ಕೆ ಲೇಬರ್ಸ್ಗಳು ಅದು ಅಂತಂದ್ರೆ ಅದರಲ್ಲೊಂದು ನನಗೆ ಒಂದು 30,000 ರೂಪಾಯಿ ಸರ್ ಸೇವ್ ಆಗಿದೆ. ಸೊ ನೀವು ಎಲ್ಲಾ ರೈತರಿಗೂ ನಾವು ಸಜೆಸ್ಟ್ ಮಾಡೋದಿಲ್ಲ ಏನು ಅಂತಂತಂದ್ರೆ, ಸೊ ಬೆಳೆ ಯಾವುದೇ ಒಂದು ಅಡಿಕೆ ತೋಟ ಇರ್ಬೋದು, ಸೊ ಇಲ್ಲಿ ನಾವು ಜೀವ ವೈವಿಧ್ಯತೆ ಅಂತ ಕರಿತೀವಿ. ಒಂದೇ ಬೆಳೆನ ಹಾಕೋದ್ರ ಬದಲು ಈ ರೀತಿಯಾದ ಬಳ್ಳಿ ಜಾತಿ ಬೆಳೆಗಳಿರ್ಬೋದು, ಬಾಳೆಯಂತಹ ಮಿಶ್ರ ಬೆಳೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ನಮಗೆ ಇರ್ತಕ್ಕಂತಹ ಒಂದು ಮಾಯಿಶ್ಚರ್ ನೀರಿನ ಸಮಸ್ಯೆಯನ್ನು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಅಡಿಕೆ ತೋಟದಲ್ಲಿ ಲೇಬರ್ ಸಮಸ್ಯೆ ಇರೋದ್ರಿಂದ ವಿನಾವಶ್ಯಕವಾಗಿ ಅತಿ ಹೆಚ್ಚು ಕಳೆನಾಶಕನ ಬಳಸ್ತಾ ಇದ್ದಾರೆ. ಈ ಒಂದು ಕಳೆನಾಶಕದ ನಿಯಂತ್ರಣವನ್ನು ಈ ರೀತಿಯಾದ ಬಳ್ಳಿ ಜಾತಿ ಬೆಳೆಗಳನ್ನ ಬೆಳೆಯೋದ್ರಿಂದ ಸೊ ಕಳೆ ನಿಯಂತ್ರಣನ ಯಶಸ್ವಿಯಾಗಿ ಮಾಡ್ಬೋದು. ಮೂರನೇದು ಇನ್ನೊಂದೇನೆಂದರೆ, ನಮ್ಮ ತೋಟಕ್ಕೆ ಬರ್ತಕ್ಕಂತಹ ಖರ್ಚನ್ನು ಈ ಒಂದು ಬಳ್ಳಿ ಜಾತಿ ಬೆಳೆಗಳು ಅಥವಾ ಬೇರೆ ಮಿಶ್ರ ಬೆಳೆಗಳನ್ನ ಬೆಳೆಯೋದ್ರಿಂದ ಒಂದು ಖರ್ಚನ್ನ ಮೇಂಟೈನ್ ಮಾಡುವಷ್ಟು ಆದಾಯವನ್ನು ನಾವು ತೆಗಿಬೋದು. ಮತ್ತೊಂದು ಮುಖ್ಯವಾದ ಗುಣಲಕ್ಷಣ ಏನಪ್ಪ ಈ ರೀತಿ ಮಾಡೋದ್ರಿಂದ ಅಂತಂದರೆ, ಸೊ ಈ ಸೊಪ್ಪು ಮತ್ತೆ ಭೂಮಿಗೆ ಆ್ಯಡ್ ಆಯಿತು ಅಂತಂತಂದರೆ ಮಣ್ಣಿನ ಒಂದು ಭೌತಿಕ ಗುಣಲಕ್ಷಣ ಚೆನ್ನಾಗಾಗುತ್ತೆ. ಅಂದರೆ ಗಾಳಿ ಮತ್ತು ನೀರಿನ ಸರಬರಾಜು ಚೆನ್ನಾಗಾಗುತ್ತೆ. ಈ ಎಲ್ಲ ಅಂಶಗಳು ಚೆನ್ನಾಗಾಗೋದ್ರಿಂದ ಅಡಿಕೆ ಬೆಳೆನಲ್ಲಿ ನಮಗೆ ಏನು ಬರ್ತಕ್ಕಂಥ ಡಿಸಾರ್ಡರ್ ಅಂತ ಕರಿತೀವೋ, ಸೊ ಇಡಿಮುಂಡಿಗೆ ಸಮಸ್ಯೆ ಅಂತ ಕರೆಯೋದಿರ್ಬೋದು, ಹರಳುದ್ರ ಸಮಸ್ಯೆ ಇರ್ಬೋದು, ಮತ್ತು ಹಿಂಗಾರು ಒಣಗ್ತಕ್ಕಂಥ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳನ್ನು ನಾವು ಈ ರೀತಿಯಾದ ಜೈವಿಕ ವೈವಿಧ್ಯತೆಯ ಬೆಳೆಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಹೇಳಿದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ತೋಟದಲ್ಲಿ ಜೇನುಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಸೊ ಇವಾಗ ಒಂಬಾಳೆ ಬರೋ ಟೈಮು ಮತ್ತು ನಿಮ್ಮ ಬಳ್ಳಿನಲ್ಲಿ ಹೂವು ಬರ್ತಕ್ಕಂಥ ಟೈಮು ಒಂದೇ ಸಮಯ ಆಗಿರುತ್ತೆ. ಇಂಥ ಸಮಯದಲ್ಲಿ ನಿಮ್ಮ ತೋಟಕ್ಕೆ ಬರ್ತಕ್ಕಂಥ ಜೇನುಹುಳುಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಇಂಡೈರೆಕ್ಟಾಗಿ ನಿಮ್ಮ ತೋಟದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 10% ಅಷ್ಟು ಪಾಲಿನೇಷನ್ನಿಂದ ಇಳುವರಿ ಜಾಸ್ತಿ ಆಗ್ತಕ್ಕಂತಹ ಒಂದು ಚಾನ್ಸಸ್ಸು ತುಂಬಾ ಇರುತ್ತೆ. ಪ್ರಾಕ್ಟಿಕಲ್ ನಾನೇ ನೋಡಿದ್ದೀನಿ. ಓಕೆ. ಪ್ರಾಕ್ಟಿಕಲ್ ನಾನೇ ನೋಡಿದೆ. ಹನಿ ಬೀಸ್ ನೀವು ಮಾರ್ನಿಂಗ್ ಟೈಮಲ್ಲಿ ಬಂದರೆ ಎಷ್ಟು ಹನಿ ಬೀಸ್ ಇರುತ್ತೆ ಅಂದರೆ ಇಲ್ಲಿ
ಈ ತರ ಈಗ ನೋಡಿದ್ರೆ ಮರದಲ್ಲಿ ಒಂದು 2-3 ಅಂತೂ ಕಂಡೆ 2-3 ಅಂತೂ ಜೇನುಹುಳಗಳು ಅಂತೂ ಇದ್ದೇ ಇರುತ್ತೆ. ನನ್ನ ತೋಟದಲ್ಲಿ ಇಲ್ಲಿ 2,500 ಗಿಡ ಇದೆ actually ಈಗ. 2,500ದಲ್ಲಿ ನಿಮ್ಮ ಆಲ್ಮೋಸ್ಟ್ ಒಂದು 3,000 ಹನಿ ಬೀಸೇ ಕಾಣುತ್ತೆ. ಓಕೆ, ಕೆಲವೊಂದು ಸತಿ ನಾವು ನೋಡ್ತಾ ಇರ್ತೀವಿ, ಸೊ ಬದುಗಳಿಗೆ ಯಾರು ಹಾಕದೇ ಇರೋದಿಲ್ಲ. ಸೊ ಈ ರೀತಿ ನಾವು ಬಳ್ಳಿ ಜಾತಿ ಬೆಳೆಗಳನ್ನ ಹಾಕಿದ್ರು ಅಂತಂದ್ರೆ ಜೋರಾಗಿ ಮಳೆ ಬಂತು ಅಂತಂದ್ರೆ ಮಣ್ಣಿನ ಸವಕಳಿ ಆಗ್ತಕ್ಕಂಥದ್ದು ಅವಾಯ್ಡ್ ಆಗಿದೆ. ಸೊ ಈ ರೀತಿ ಒಂದು ನಾವು ಬಳ್ಳಿ ಜಾತಿ ಬೆಳೆಗಳನ್ನ ಹಾಕೋದ್ರಿಂದ ಮಣ್ಣಿನ ಸವಕಳಿನ ಕಾಪಾಡಿ ಮಣ್ಣಿನ ಬಂಜರುತನನ ಕಾಪಾಡೋದ್ರಿಂದ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನನ್ನಲ್ಲಿ ಎರೆಹುಳ ಜಾಸ್ತಿ ಆಗಿದೆ. ಎರೆಹುಳ ಜಾಸ್ತಿ ಆಗಿದೆ. ಈ ಲೀಫ್ ಎಲ್ಲ ಉದುರಿ ನೋಡ್ತಾ ಇದ್ದೀನಿ. ಒಂಥರ ಎರೆಹುಳ ಹೊರಗಿಂದ ಮಣ್ಣು ತೆಗೆದು ಮೇಲೆ ಇಕ್ಕೆ ತರ ಇಕ್ತಾ ಇರೋದು. ಮಣ್ಣು ಮೃದು ಆಗಿದೆ. ಓಕೆ, ಸೊ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಸೊ ಇದು ಎಲ್ಲ ರೈತರಿಗೂ ಅಡ್ವೈಸಬಲ್ ಅಂತ ಹೇಳ್ತೀರಾ ನೀವು? ಇದು ತುಂಬಾನೇ ಅಡ್ವಾಂಟೇಜ್. ಮತ್ತೆ ಇದು ಒಂಥರ ಯಾವ ತರ ಅಂದ್ರೆ ಖರ್ಚಿಲ್ಲದ ಬೆಳೆನೂ ಆಯ್ತು, ಇನ್ಕಮ್ ಸೋರ್ಸ್ ಆಯ್ತು, ತೋಟನೂ ಡೆವಲಪ್ ಆಯ್ತು. ಓಕೆ, ಸೊ ಮತ್ತೆ ಬರೋ ಇನ್ಕಮ್ ಅಲ್ಲಿ ಮತ್ತೆ 20% ಇನ್ನೂ ಎಕ್ಸ್ಟ್ರಾ ಜನರೇಟ್ ಆಗುತ್ತೆ. ಸೊ ಅನಾವಶ್ಯಕವಾಗಿ ಹೊರಗಡೆಯಿಂದ ಬರ್ತಕ್ಕಂಥ ಗೊಬ್ಬರದ ಪ್ರಮಾಣನ ನಾವು ಕಡಿಮೆ ಮಾಡಬಹುದು. ಸೊ ಮತ್ತೆ ಎಲ್ಲ ರೈತರಿಗೂ ಏನು ಹೇಳ್ತೀವಿ ಅಂತಂದ್ರೆ, ಅಡಿಕೆ ತೋಟದಲ್ಲಿ ದಯವಿಟ್ಟು ಕಳೆನಾಶಕನ ನಿಯಂತ್ರಣ ಮಾಡಿ, ಮತ್ತು ನಿಮ್ಮ ತೋಟದಲ್ಲಿ ಮಿಶ್ರ ಬೆಳೆ ಪದ್ಧತಿನ ಅಳವಡಿಸ್ಕೊಳ್ಳಿ. ಸೊ ಬಾಳೆ ಇರ್ಬೋದು, ಸೊ ಈ ರೀತಿ ಬಳ್ಳಿ ಜಾತಿ ಬೆಳೆಗಳನ್ನೇ ಇರ್ಬೋದು, ಈ ರೀತಿ ಎಲ್ಲ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಯಶಸ್ವಿಯಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನ ನಿರ್ವಹಿಸ್ಬೋದು. ಸೊ ಕೊನೆಯದಾಗಿ ನಮ್ಮ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ಕೊಟ್ಟಿರ್ತಕ್ಕಂಥ ಮಾಹಿತಿ, ಸೊ ಖರ್ಚು ಕಡಿಮೆ ಆದಾಯ ಜಾಸ್ತಿ ಅಂತ ಅನಿಸ್ತಿದೆಯಾ? ಹೌದು ಸರ್, 100% ಶೂರ್ ಆಗ್ತಿದೆ. ಒಂದು ಇನ್ಕಮ್ ಸೋರ್ಸ್ ಜನರೇಟ್ ಆಯ್ತು. ಅದಕ್ಕೆ ನಾವು ಇವ್ರನ್ನ ಕಂಪ್ಲೀಟ್ ಆಗಿ ನಾವು ಇವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ. ಎಲ್ಲ ಇದನ್ನು ಇನ್ಫಾರ್ಮೇಶನ್ ಇವರಿಂದಾನೇ ತಗೋತಾ ಇದೀವಿ. ಸೊ ಈಗ ಇವ್ರ ಕಡೆಯಿಂದಾನೇ ನಮಗೆ ಫರ್ಟಿಲೈಸರ್ನ ಕಟ್ ಮಾಡಿ ಈಗ ಮೈಕ್ರೋನ್ಯೂಟ್ರಿಯೆಂಟ್ ಯಾವ ತರ ಫೀಡ್ ಮಾಡಬೇಕು ಏನು ಅಂತ ಎಲ್ಲದನ್ನು ಇವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನನಗಂತೂ 4 months ಅಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಕಂಡಿದೆ. ತುಂಬಾನೇ ಡೆವಲಪ್ಮೆಂಟ್ ಕಂಡಿದೆ. ಸ್ವಲ್ಪ ಅಂತ ಏನಲ್ಲ, ತುಂಬಾನೇ ಡೆವಲಪ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರೆಕಾರ್ಡ್ ಆಗಿತ್ತಾನೆ.